ನಿನ್ನನ್ನು ಅನುಭವಿಸಿ ಆಗಿದೆ. ನಿನ್ನ ಅಗತ್ಯ ನನಗಿಲ್ಲ. ಏನು ನೀನು ಬೇಕು ಅಂತ ಹತ್ರ ಬರ್ಲಿಕ್ಕೆ, ಬೇಡ ಎಂದಾಗ ದೂರ ಮಾಡ್ಲಿಕ್ಕೆ ಈ ಹೆಣ್ಮಕ್ಳಂತ ಹೇಳಿ ನಿನ್ನ ತೊತ್ತಿನವರು ಅಂತ ತಿಳ್ಕೊಂಡಿದ್ದೀಯ. ನಾನು ಹೇಳ್ದ ಕೇಳಬೇಕಷ್ಟೇ, ಅದು ಅಸಾಧ್ಯವೇ ಇಲ್ಲ. ಹೌದು, ಏನು ಸರಪಂಚನಿಗೆ ಹೇಳ್ತೇನೆ ನಾನು, ಸರಿಯಾದ ಮತ ಅರಿತೇನೆ ನಾನು. ಸರಪಂಚನಿಗೆ ಹೇಳಿ ನನ್ನ ಒಂದು ರೋಮವನ್ನ ಕೊಂಕಿಸುವುದಕ್ಕೆ ಸಾಧ್ಯವಿಲ್ಲ. ರೋಮ ಕೊಂಕಿಸುವುದಲ್ಲ, ನಿನ್ನ ಕುತ್ತಿಗೆ ಹೋಗಿ. ನಮಸ್ಕಾರ ವೀಕ್ಷಕರೇ, ನಾವು ಇಂದು ಒಂದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡೋ ಸಂದರ್ಭ. ಇವರು ಸ್ತ್ರೀವೀಲ ವೇಷದ ಮೂಲಕನೇ ಹೆಚ್ಚು ಒಂದು ಪ್ರಸಿದ್ಧಿ ಮಾಡಿದಂಥವ್ರು ಉಮೇಶ್ ಶಂಕರನಾರಾಯಣ ಅಂತನವರು. ಇವರು ಯಕ್ಷಗಾನಕ್ಕೆ ಹೇಗೆ ಬಂದರು, ಯಕ್ಷಗಾನದಲ್ಲಿ ಇವರಿಗೆ ಒಲವು ಹೇಗೆ ಮೂಡ್ತು, ಅದು ಸ್ತ್ರೀ ಪಾತ್ರವನ್ನೇ ಮಾಡ್ಬೇಕು ಅನ್ನೋದನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ ಎಲ್ಲದರೂ ಒಂದು ಕಿರು ಪರಿಚಯ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೇಕು. ನನ್ನ ಹೆಸರು ಉಮೇಶ್ ಅಂತೇಳಿ, ಆದ್ರೆ ಶಂಕರನಾರಾಯಣದಲ್ಲಿ ನಾನು ಹುಟ್ಟಿದ ಕಾರಣಕ್ಕಾಗಿ ಉಮೇಶ್ ಶಂಕರನಾರಾಯಣ ಅಂತೇಳಿ ನನ್ನೆಲ್ಲರೂ ಸೇರಿಸಿ ಹಾಗೆ ಉಮೇಶ್ ಶಂಕರನಾರಾಯಣ ಅಂತೇಳಿ. ಶಂಕರನಾರಾಯಣದಿಂದ ಒಂದು 3 ಕಿಲೋಮೀಟರಿನ ಒಳಗೆ ತೋಟಾಡಿ ಅಂತಲ್ಲಿ, ಅಲ್ಲಿ ನಾನು ಹುಟ್ಟಿದ್ದು. ಅಲ್ಲಿ ಲಲಿತಾ ಹಾಗೂ ಲಕ್ಷ್ಮಣ್ ನಾಯ್ಕರ ಮಗನಾಗಿ ಕಿರಿಯ ಮಗ ನಾನು. ಒಬ್ಬಳು ಅಕ್ಕ ಇದ್ದಾಳೆ ಮತ್ತು ಒಬ್ಬ ಅಣ್ಣ, 3ನೇ ಮಗ ನಾನು. ಆದ್ರೆ ಪ್ರಾಥಮಿಕ ಶಿಕ್ಷಣ ಏನು ಮುಗಿದು ಮತ್ತು ಓದ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಅಲ್ಲ, ಪ್ರಾಥಮಿಕ ಶಿಕ್ಷಣ ಮುಗಿಸ್ತೆ. ಮತ್ತೆ ಯಕ್ಷಗಾನ ಬಗ್ಗೆ ಆಸಕ್ತಿ ಹೆಚ್ಚಾಯ್ತು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಒಂದು ಯಕ್ಷಗಾನ ಕಲಾವಿದರಿದ್ರ ಅಥವಾ ಹೇಗೆ? ಹಾಗೇನಿಲ್ಲ ಸರ್, ಆದ್ರೆ ಊರಿನೆಲ್ಲ ಪರಿಸರದಲ್ಲಿ ಆಗಿತ್ತು. ಅಲ್ಲೊಬ್ರು ಬ್ರಾಹ್ಮಣರ ಮನೆ ಇದ್ದಿತ್ತು. ಅವ್ರ ಮನೆಯಲ್ಲಿ ಅವರು ಯಕ್ಷಗಾನ ಕ್ಯಾಸೆಟ್ ಗಳೆಲ್ಲ ಹಾಕ್ತಿದ್ರು, ಬನ್ನಿ ಮಕ್ಕಳೇ ನೋಡಿ ಅಂತೇಳಿ ಹೇಳಿದಾಗ ನಮ್ಗೊಂದು ಕೇಳಿ ಅದ್ರ ಬಗ್ಗೆ ಒಂದು ಆಸಕ್ತಿ ಒಲವು ಮೂಡ್ತು. ಮತ್ತೆ 1 ವರ್ಷದಲ್ಲೇ ಮತ್ತೆ ಮನೆಯಲ್ಲೇ ಇದ್ದೆ ನಾನು. ಬೇಗ ಶಾಲೆ ಬಿಟ್ಟೆ. ಹಾಗೆ ಮತ್ತು ಮನೆಯಲ್ಲೇ ಇದ್ದೆ. ಮತ್ತೆ ಯಾರೊಬ್ರು ಸುರೇಂದ್ರ ಮಾರ್ವಿ ಅಂತೇಳಿ ಒಬ್ರು, ಯಕ್ಷಗಾನಕ್ಕೆ ಬರ್ತೀಯ ನೀನು ಕೇಳು. ಆಯ್ತು ಬರ್ತೇನೆ, ಯಕ್ಷಗಾನ ಬಗ್ಗೆ ಆಸಕ್ತಿ ಇದೆ, ಆಯ್ತು ಬರ್ತೇನೆ ಅಂತ. ಪ್ರಥಮದಲ್ಲಿ ಸೀದಾ ಈ ಅಮೃತೇಶ್ವರ ಮೇಳಕ್ಕೆ ನಾನು ಕರ್ಕೊಂಡು ಹೋದ್ರು. ನಾನು ಯಕ್ಷಗಾನದಲ್ಲಿ ಏನು ಕಲಿಯದೆ ನಾನು ಕರ್ಕೊಂಡು ಹೋದ್ರು. ಪ್ರಥಮದಲ್ಲಿ ಈ ಕೋಡಂಗಿ ವೇಷ ಅಂತೇಳಿ ಒಂದು ವಾರ ಹೀಗೆ ಮಾಡಿದ್ದೆ ನಾನು. ಆಮೇಲೆ ಬಾಲಗೋಪಾಲವನ್ನು ನೋಡ್ಕೊ ನೀನು ಮತ್ತೆ ನೀನೇ ಮಾಡ್ಬೇಕಂತ ಹೇಳಿದಾಗ ಆಯ್ತು ಬಾಲಗೋಪಾಲವನ್ನು ಮಾಡೋದನ್ನ ನೋಡ್ತಾ ಅಭ್ಯಾಸ ಆಯ್ತು. ಮತ್ತೆ ಮಾಡಿದೆ. ಹಾಗೆಯೇ 1-2 ವರ್ಷ ಅಮೃತೇಶ್ವರ ಮೇಳದಲ್ಲೇ ಕಳೆದೆ. ಮತ್ತೆ ಈ ಪ್ರಸ್ತುತ ಹಾಸ್ಯಗಾರರಾದಂತ ರವೀಂದ್ರ ದೇವಾಡಿಗರವರು ಆವಾಗ ಇದ್ರ ಹಾಸ್ಯಗಾರ ಆಗಿದ್ರಿಂದ ಅದು ನಾನು ನೋಡಿ, ನೀನು ಪೆರಡೂರು ಮೇಳಕ್ಕೆ ಬರ್ತೀಯ ಕೇಳಿದ್ರು. ಅವ್ರು 1 ವರ್ಷದಲ್ಲಿ ಅಲ್ಲಿದ್ರು, ಇಲ್ಲಿ ಅಮೃತೇಶ್ವರ ಮೇಳದಲ್ಲಿ. ಮತ್ತೆ ಪೆರಡೂರು ಆಯ್ತು ನಾನು ಬರ್ತೇನೆ ಅಂತ ಹೇಳಿ ಅಲ್ಲಿಗೆ ಹೋದೆ. ಅಲ್ಲಿ ಬಾಲಗೋಪಾಲವನ್ನು ಮಾಡಿದೆ. ಆಮೇಲೆ ಅಲ್ಲಿ 1-2 ವರ್ಷ ಅಲ್ಲಿ ಪೆರಡೂರು ಮೇಳದಲ್ಲೇ ಆಯ್ತು. ಮತ್ತೆ ಬಿಟ್ಟು ಮತ್ತೆ ಗೋಳಿಗರಡಿ ಮೇಳಕ್ಕೆ ಬಂದೆ. ಗೋಳಿಗರಡಿ ಮೇಳದಿಂದ ಮತ್ತೆ ಸಾಲಿಗ್ರಾಮ ಮೇಳಕ್ಕೆ ಹೋಗುದಕ್ಕೊಂದು ಅವಕಾಶ ಸಿಗುತ್ತೆ. ಎಷ್ಟು ವರ್ಷ ಇರ್ತೀರಲ್ಲ? ಅಲ್ಲಿ 2 ವರ್ಷ. ಅಲ್ಲಿ ನರಸಿಂಹಗಾಂವ್ಕರ್ ಅಂತ ಯಲ್ಲಾಪುರದವರು, ವಜ್ರಳ್ಳಿ ಅವರು ಒಬ್ರು ಇದ್ರು. ಅವರು ಸಾಲಿಗ್ರಾಮ ಮೇಳಕ್ಕೆ ಬರ್ತೀವಿ ಹೋಗುವ ಅಂತ ಆಯ್ತು. ಮತ್ತೆ ಸಾಲಿಗ್ರಾಮ ಮೇಳಕ್ಕೆ ಹೋಯ್ತು. ಸಾಲಿಗ್ರಾಮ ಮೇಳದಲ್ಲಿ ಅಲ್ಲಿ ಗೋಪಾಲ ವೇಷವನ್ನೇ ಮಾಡ್ತಿದ್ದೆ ನಾನು. ಅಲ್ಲಿದೆ. ಹಾಗೆ ಅಲ್ಲಿ 1-2 ವರ್ಷ ಗೋಪಾಲ ವೇಷ ಮಾಡಿದೆ. ಕಡೆಗೆ ಇಲ್ಲಿ ಈ ಪ್ರಸಿದ್ಧ ಶ್ರೀವೇಷಧಾರಿ ಶಶಿಕಾಂತ್ ಶೆಟ್ರು ಮತ್ತೆ ಯಲಗುಬ್ದವರೆಲ್ಲ ಇದ್ರು. ಆವಾಗ ಶ್ರೀವೇಷದ ಬಗ್ಗೆ ಒಂದು ಪ್ರಸಿದ್ಧಿ ಇತ್ತು. ಶಶಿಕಾಂತ್ ಶೆಟ್ರು ಯಲಗುಬ್ರ ಪ್ರಸಿದ್ಧಿ. ಆವಾಗ ಅವರು ಆ ಶ್ರೀವೇಷದ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಮೂಡ್ತು. ಹಾಗೆ ಶಶಿಕಾಂತ್ ಶೆಟ್ರು ಹೇಳಿದ್ರು, ಶ್ರೀವೇಷ ಮಾಡ್ತೀಯ ನೀನು, ಮಾಡು, ಶ್ರೀವೇಷ ಆಗ್ತದೆ ಮಾಡು ಉಮೇಶ ನೀನು ಮಾಡು ಅಂತ. ಹಾಗೆ ಶ್ರೀವೇಷಕ್ಕೆ ಹೋಗು, ಸಣ್ಣ ಈ ಸಖಿ ಇಂಥ ವೇಷಕ್ಕೆ ಶ್ರೀವೇಷಗಳೆಲ್ಲ ಮಾಡುವುದು. ಮತ್ತೆ ಶ್ರೀವೇಷ ಮಾಡುವಲ್ಲಿ ಅವರು ತುಂಬಾ ಆಸಕ್ತಿ ಇದ್ದ ಕಾರಣಕ್ಕಾಗಿ ಶ್ರೀವೇಷದಲ್ಲೇ ಮುಂದುವರಿ ಉಮೇಶ್ ಶರೀರದಲ್ಲಿ ಶ್ರೀವೇಷ ಆಗ್ತದೆ. ತುಂಬಾ ಒಂದು ಕಲೆಯನ್ನು ಗುರುತಿಸ್ತಾರ ಅವರು. ಅವರಿಂದಲೇ ನಾನು ಶ್ರೀವೇಷಕ್ಕೆ ಬರ್ಲಿಕ್ಕೆ ಕಾರಣ ಶಶಿಕಾಂತ್ ಶೆಟ್ಟಿ ಕಾರಣ. ಅವರಿಂದಲೇ ಶ್ರೀವೇಷಕ್ಕೆ ಬಂದೆ. ಹಾಗೆ 1-2-3 ವರ್ಷ ಹೀಗೆ ಸಣ್ಣ ಪುಟ್ಟ ಕಟ್ಟುವೇಷ ಶ್ರೀವೇಷ ಬರ್ತಾ ಬಂದೆ. ಮತ್ತೆ ಅಲ್ಲಿ ಒಂದು 4 ವರ್ಷ ತಿರುಗಾಟ ಮಾಡಿದೆ. 4 ವರ್ಷ ತಿರುಗಾಟ ಮಾಡಿದೆ. ಅಲ್ಲಿಂದ ಮತ್ತೆ
ಮಂದರ್ತಿ ಮಾಡಕ್ಕೆ ಬಂದೆ ಅಲ್ಲಿ ಮಂದರ್ತಿ ಮಾಡ ಶಶಿಕಾಂತ್ ಹೇಳಿದ್ವಿ ಮಂದರ್ತಿ ಮಾಡಕ್ಕೆ ಹೋಗು, ಅಲ್ಲಿ 3ನೇ ಶ್ರೀ ವೇಷಕ್ಕಾಗಿ ಕೂತ್ಕೋ, ನಿನಗೆ ವೇಷಗಳೆಲ್ಲ ಕಲೀಲಿಕ್ಕೆ ಅವಕಾಶ ಸಿಗ್ತದೆ. ಮತ್ತೆ ಅಲ್ಲಿ ಹೋದೆ. ಅಲ್ಲಿ ಹೆರೆಜಾಲು ಗೋಪಾಲ್ ಗಾಣಿಗ್ರೆ ಅಲ್ಲಿ ಮಂದರ್ತಿ ಮಾಡಕ್ಕೆ ನಾನು ಕರೆದುಕೊಂಡು ಹೋಗುದು. ಅಲ್ಲಿ 3ನೇ ಶ್ರೀ ವೇಷಕ್ಕಾದೆ. ಈಗ ಮಂದರ್ತಿ ಎಂಬ ಒಂದು ದೊಡ್ಡ ಮೇಳದಲ್ಲಿ ನಿಮ್ಗೊಂದು ಅವಕಾಶಗಳು ಸಿಗ್ತದೆ. ಅಲ್ಲಿ ಎಷ್ಟು ವರ್ಷಗಳ ಕಾಲ ಅಲ್ಲಿ ಇರ್ತೀರಾ? ಅಲ್ಲಿ ಒಂದು 2 ವರ್ಷಗಳ ಕಾಲ ಮಂದರ್ತಿಯಲ್ಲಿ ಇರ್ತೇನೆ. ಹಾಗಂತ ಮಂದರ್ತಿಯಲ್ಲಿ ಇರುವಾಗ ಅಲ್ಲಿಗೂ ಹೋಗುವಾಗ ನಾನು ಯಕ್ಷಗಾನದಲ್ಲಿ ಕಲಿಯದೆ ಹೋದೆ. ಅಲ್ಲಿ ಹೆರೆಜಾಲ್ ಗೋಪಾಲ್ ಗಾಣಿಗರು ಹೇಳಿದ್ರು, ಇಲ್ಲಿ ಕೇಂದ್ರ ಉಂಟು ಉಮೇಶ, ಹೋಗಿ ಕೇಂದ್ರದಲ್ಲಿ ಅಭ್ಯಾಸ ಮಾಡು, ಕಲೀಲಿಕ್ಕೆ ಆಗ್ತದೆ ಅಂತ ಹೇಳಿದಾಗ ಆಯ್ತು. ನೀವು ಆಲ್ರೆಡಿ ಕಲ್ತಿರ್ಲ, ಸುಮ್ನೆ ಯಾರ್ದಾರು ನೋಡಿ ಮಾಡಿರೋದು, ಯಾವ್ದೋ ಒಂದು ಶಿಸ್ತುಬದ್ಧ ಕಲ್ತಿರ್ಲಿಲ್ಲ. ಮತ್ತೆ ಮಂದರ್ತಿ ಕೇಂದ್ರದಕ್ಕೆ ಒಂದು 2-3 ವರ್ಷದಲ್ಲಿ ನಾನು ಅಲ್ಲಿ ಅಭ್ಯಾಸ ಮಾಡಿದೆ ಕೇಂದ್ರದಲ್ಲಿ. ಮತ್ತೆ ಅದೇ ಹಾಗೆ ಹೀಗೆ ಸುಬ್ರಹ್ಮಣ್ಯ ಆಚಾರ್ಯ ಗುರುಗಳಾಗಿದ್ರು, ಮತ್ತೆ ಹರಾಡಿ ರಮೇಶ್ ಗಾಣಿಗರು ಗುರುಗಳಾಗಿದ್ರು, NJ ಹೆಗಡೆ ಅವರು ದೊಡ್ಡ ಇವರು ಅವಕಾಶ ಕಲೀಲಿಕ್ಕೆ ಅವಕಾಶ ಸಿಕ್ತಿದ್ದು. ಯಾವ್ದು ಭಾಗವತಿಗೆ ಬಗ್ಗೆ ಕಲ್ತಿದ್ದೆ, ಏನೋ ಇದು ಈ ಸಭಾ ಲಕ್ಷಣಗಳು ಹೇಳಿ ಕಲ್ತಿದ್ದೆ ಬಿಟ್ರೆ ನಾನು ಇನ್ನೂ ಪ್ರಯೋಗ ಮಾಡ್ಲಿದ್ದಿಲ್ಲ. ಭಾಗವತಿಗೂ ಕಲ್ತಿದ್ದೆ, ಸ್ವಲ್ಪ ಕಲ್ತಿದ್ದೆ, ಗೊತ್ತುಂಟು ಅದು ಹೀಗೆ ಆಗ್ಬೇಕು ಹೀಗೆ ಇರ್ಬೇಕಂತ ಗೊತ್ತಿತ್ತು. ಆದ್ರೆ ನಾನು ಎಲ್ಲಿಯೂ ಅದು ಹೇಳಿದ್ದಿಲ್ಲ. ಹಾಗೆ ಮಂದರ್ತಿ ಮಾಡೋ ಮುಂದೆ ಒಂದು ಭಾಗವತಿಗೆ ಅವಕಾಶ ಸಿಕ್ಕರು ಮಾಡುವಂತ ಹುಮ್ಮಸ್ ಇದೆ. ಇದು ಸಭಾ ಲಕ್ಷಣಗಳನ್ನು ಮಾಡ್ತೇನೆ ಕಾನ್ಫಿಡೆನ್ಸ್ ಇದೆ. ಅಂದ್ರೆ ಹೇಳುವಾಗ ಎಲ್ಲಿ ಶ್ರುತಿ ಬಿಡ್ತದೇನೋ ಅಂದ್ರೆ ಅದೊಂದು ಸಣ್ಣ ಭಯ ಇತ್ತು. ಈಗಳು ಮಂಗಳ ಪದ್ಯವನ್ನು ಹೇಳ್ಬಹುದು, ಅದು ಎಲ್ಲಿ ಶ್ರುತಿ ಬಿಡ್ತದ್ರೆ ಒಂದು ಸಣ್ಣ ಭಯ ಇರ್ತದೆ. ಹಾಗಾಗಿ ನಾನು ಅದು ಎಲ್ಲಿ ಹೇಳಕ್ ಹೋದಿದ್ದೆ. ಹಾಗೆ ಮತ್ತೆ ಪುನಃ ಸಾಲಿಗ್ರಾಮ ಮೇಳಕ್ಕೆ ಬಂದೆ ನಾನು. ಸಾಲಿಗ್ರಾಮ ಮೇಳಕ್ಕೆ ಬಂದೆ. ಮತ್ತೆ ಅಲ್ಲಿ ಒಂದು 2 ವರ್ಷ ಮತ್ತೆ ಸಾಲಿಗ್ರಾಮ ಮೇಳಕ್ಕೆ ಬಂದೆ. ಅಲ್ಲಿ ಏನು ಸ್ತ್ರೀ ವೇಷ ಮೂಲಕ ಮಾಡ್ತಾರೆ ಅಥವಾ ಎಲ್ಲ ವಿಷಯಗಳು ಮಾಡ್ತೀರಾ ಸಾಲಿಗ್ರಾಮ ಮೇಳದಲ್ಲಿ? ಇಲ್ಲ, ನಾನು ಮಂದರ್ತಿ ಮೇಳಕ್ಕೆ ಮತ್ತೆ 3ನೇ ಶ್ರೀ ವೇಷಕ್ಕೆ ಬಂದಾಗಿತ್ತು. ಮತ್ತೆ ಶ್ರೀ ವೇಷಕ್ಕೆ ಮುಂದೆ ನಿಮ್ಮನ್ನ ಒಂದು ಸ್ತ್ರೀ ವೇಷ ಮೂಲಕ ಎಲ್ಲ ಗುರುತಿಸಿ ಮಾಡ್ತಾರೆ. ಸ್ತ್ರೀ ವೇಷದ ಒಂದು ಗುರುತಿಸು ಇದು ಸ್ತ್ರೀ ವೇಷ ಬಗ್ಗೆ ಆಸಕ್ತಿ ಬಂದ್ಬಿಡ್ತಾರೆ. ಮತ್ತೆ ಸಾಲಿಗ್ರಾಮ ಮೇಳಕ್ಕೆ ಸ್ತ್ರೀ ವೇಷಕ್ಕೆ ಹೋದೆ ನಾನು. ಅಲ್ಲಿ ಒಂದು 2 ವರ್ಷ ಮಾಡಿದೆ. ಮತ್ತೆ ಇಲ್ಲಿ ಪೆರಡೂರು ಮೇಳದಲ್ಲಿ ಪಡುಕೋಣಿ ಶಶಿ ಅಣ್ಣ ಅಂತೇಳಿ ಒಬ್ರು ಶ್ರೀವೇಶ್ವರ, ಅವ್ರು ಈಗ ತೀರಿ ಹೋಗಿದಾರೆ. ಅವರು ಪೆರಡೂರು ಮೇಳಕ್ಕೆ ಹೋಗುದಕ್ಕೊಂದು ಅವಕಾಶ ಸಿಕ್ತು. ನೀನು ಇಲ್ಲಿ ಬಾ ಉಮೇಶ್, ಇಲ್ಲಿ 3ನೇ ಶ್ರೀವೇಶಕ್ಕೆ ಬಾ, ಪೆರಡೂರು ಮೇಳದಲ್ಲಿ ಇಲ್ಲಿ ಬಾ, ನಿನ್ಗಿಲ್ಲ ಅನುಕೂಲ ಆಗ್ತದೆ ಅಂತೇಳಿ. ಮತ್ತೆ ಹಾಗೆ ಅವರು ಮುಖಾಂತರವಾಗಿ ಪೆರಡೂರು ಮೇಳಕ್ಕೆ ಆಯ್ತು ನಂದು. ಮತ್ತೆ ಪುನಃ ಅವಾಗ ಸಣ್ಣ ಇದ್ದೆ, ಬಾಲ್ಯ ಜೀವನ. ಮತ್ತೆ ಪೆರಡೂರು ಮೇಳಕ್ಕೆ ಬಂದೆ. ಪೆರಡೂರು ಮೇಳಕ್ಕೆ ಬಂದಾಗ ಅಲ್ಲಿ 3ನೇ ಶ್ರೀವೇಷಕ್ಕೆ ಬಂದೆ ನಾನು. ಪೆರಡೂರು ಮೇಳಕ್ಕೆ 3ನೇ ಶ್ರೀವೇಷಕ್ಕೆ ಬಂದೆ. ಗಗನತಾರೆ ಅಂತೇಳಿ ಒಂದು ಪ್ರಸಂಗ ಬಂತು. ಅದ್ರಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ಅವಕಾಶ ರಾಘವೇಂದ್ರ ಆಚಾರ್ಯರು, ಸುನಿಲ್ ಭಂಡಾರ್ ಅವರು, ರಾಕೇಶ್ ಮಲ್ಯರ್ ಅವರು, ಅವಾಗ ಅವರು ಹಿಮ್ಮೇಳ ಆಗಿತ್ತು, ಗಜಗಟ್ಟಿ ಹಿಮ್ಮೇಳ ಅಂತೇಳಿ ಪೆರಡೂರು ಮೇಳದಲ್ಲಿ. ಅದರಲ್ಲಿ ಒಂದು ಚಂದ್ರಿಕಿ ಅಂತೇಳಿ ಒಂದು ವೇಷ ಸಿಕ್ತು. ಚಂದ್ರಿಕಿ ಗೋಪಾಲಾಚಾರ್ಯ ಒಟ್ಟಿಗೆ ಬೆಳವರಿಗೆ ಆಟ ಆಗಿತ್ತಲ್ಲ ಅವಾಗ. 2 ಗಂಟೆಗೆ ಹೀಗೆ ಪ್ರವೇಶ ಆಗ್ತಿತ್ತು. ಅದ್ರಲ್ಲಿ ಅವರು ಸ್ವಲ್ಪ ಅಳಕಿತ್ತು, ಗೋಪಾಲಾಚಾರ್ಯ ಎದುರಿಗೆ ವೇಷ ಹೋಗುದು ಹೇಗೆ. ಹೌದು. ಅದ್ರಲ್ಲಿ ಉಮೇಶ್ ಒಬ್ಬ ಕಲಾವಿದ ಆಗ್ತಾನೆ ಅಂತೇಳಿ ಒಂದು ಗುರುತಿಸುವ ಹಾಗಾಯ್ತಂತ ನಿಮ್ಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ಮಾಡ್ಬೋದು ಶ್ರೀವೇಶ ಇನ್ ಮುಂದಾಗ ಹೋಗ್ಬಹುದು ಅಂತೇಳಿ. ಅಂದ್ರೆ ನನಗೆ ಸರಿಯಾದ ಅವಕಾಶ ಸಿಕ್ಕಿದ ವೇದಿಕೆ ಯಾವ್ದು ಕೇಳಿದ್ರೆ ಪೆರಡೂರು ಮೇಳ. ಅಲ್ಲ, ಅದು ಇನ್ನು ನನಗೆ ಅದೊಂದು ಆತ್ಮವಿಶ್ವಾಸ ಪೆರಡೂರು ಮೇಳ. ಹಾಗೆ ಗಗನತಾರೆ ಬಂತು, ಆಮೇಲೆ ಗೋಕುಲಾಷ್ಟಮಿ ಅಂತ ಅದ್ರಿಗೂ ಒಂದು ಸಣ್ಣ ಅವಕಾಶಗಳು ಸಿಕ್ತು. ಅದ್ರಿಗೂ ಸಣ್ಣ ಉಮೇಶ ಒಳ್ಳೆ ಕಲಾವಿದ ಒಂದು ಜನರು ಅದು ಗುರುತಿಸುವ ಹಾಗಾಯ್ತು. ಹಾಗೆಯೇ ಒಂದು 2-3 ವರ್ಷ ಮತ್ತೆ ಪೆರಡೂರು ಮೇಳದಾಗಿದ್ದೆ. ಮತ್ತೆ ಸಡನ್ ಅಲ್ಲಿ ಬಿಟ್ಟು ಹೋಗುವ ಒಂದು ಬಂತು. ಬಿಟ್ಟು ಹೋದೆ ನಾನು. ಮತ್ತೆ ಪುನಃ ಬಯಲಾಟಕ್ಕೆ ಬಂದೆ. ಬಯಲಾಟಕ್ಕೆ ಬಂದ ಮೇಲೆ ಉಮೇಶ ಎಲ್ಲಿಗೆ ಯಾವ ಮೇಳಕ್ಕೆ ಹೋದ ಅಂತೇಳಿ ಒಂದು ಹಾಗೆ ಗುರುತಿಸುವ ಹಾಗಾಗ್ಲಿಲ್ಲ ಅಂತ. ಮತ್ತೆ ಅವಕಾಶಗಳು ಸಿಗ್ಲಿಲ್ಲ. ಅವಕಾಶ ಮೇಳವು ಒಳ್ಳೆ ಮೇಳ, ಒಳ್ಳೆ ಹಿಮ್ಮೇಳ ಸಿಕ್ಕಿದಾಗ ಕಲಾವಿದರು ಬೆಳೆಯುವುದಕ್ಕೆ ಒಂದು ಅವಕಾಶ ಸಿಗ್ತದೆ. ಹಾಗೆ ಮತ್ತ ಈ ಯಕ್ಷಗಾನ ನಮ್ಮ ಜೀವನ ಮಾಡ್ಕೊಂಡು ಒಂದು ಮೇಳಕ್ಕೆ ಸೇರ್ಕೊಳ್ಳೇಬೇಕಾಯ್ತು. ಹಾಗೆ ಹಟ್ಟಿಯಂಗಡಿ ಮೇಳಕ್ಕೆ ಬಂದೆ. ಹಟ್ಟಿಯಂಗಡಿ ಮೇಳದಲ್ಲಿ ಅಲ್ಲಿ ಎಷ್ಟು ಅಲ್ಲಿ ಒಂದು 2 ವರ್ಷ ಹೀಗೆ ಎಲ್ಲ ಮೇಳಗಳು ನಿರಂತರವಾಗಿ ಎಲ್ಲಗಳು ಅವಕಾಶಗಳು ಚೆನ್ನಾಗಿ ಸಿಕ್ತು. ಹೌದು. ಅಲ್ಲಿಂದ ಹಟ್ಟಿಯಂಗಡಿ ಮೇಳ ನಾನಿದು ಸುಧೀರ್ ಉಪ್ಪೂರ್ ಅವರು, ಈಗ ಪ್ರಸ್ತುತ ಶ್ರೀವೇಶಧಾರಿ ಸುಧೀರ್ ಉಪ್ಪೂರ್ ಅವರು ಇದ್ರು ಅವಾಗ. ನಾನು ಟೆಂಟ್ ಮೇಳ ಬಿಟ್ಟ ಆಚೆ ಹಟ್ಟಿಯಂಗಡಿ ಮೇಳ ಸುಧೀರ್ ಉಪ್ಪೂರ್ ಅವರು ಇದ್ರು. ಅಲ್ಲಿ ಒಂದು ಹೀಗೆ 2 ವರ್ಷದ ತಿರುಗಾಟ ಆಯ್ತು. ಅಲ್ಲಿ ತಿರುಗಾಟ ಆಯ್ತು. ಸುಧೀರ್ ಉಪ್ಪೂರ್ ಅವರು ಪೆರಡೂರು ಮೇಳಕ್ಕೆ ಹೋದ್ರು. ಮತ್ತೆ ಅಲ್ಲಿಗೆ ಒಂದು 2 ವರ್ಷ ತಿರುಗಾಟ ಹಾಗೆ ಮುಗೀತು. ಮತ್ತೆ ಅಲ್ಲಿಂದ ಬಿಟ್ಟೆ. ಅಲ್ಲಿ ಬಿಟ್ಟು ಮತ್ತೆ ಮಡಾಮಕ್ಕಿ ಮೇಳಕ್ಕೆ ಬಂದೆ. ಅಲ್ಲಿ ಒಂದು 2 ವರ್ಷ ಮಾಡಿದೆ.
ಅಲ್ಲಿಂದ ಹಾಗೆ ಮತ್ತೆ ಪುನಃ ಹಟ್ಟಿ ಅಂಗಡಿ ಮೇಳಕ್ಕೆ ಹೋದೆ ನಾನು. ಮತ್ತು ಅಲ್ಲಿ 2 ವರ್ಷ ಆಗಿ ಮತ್ತೆ ಪುನಃ ಹಟ್ಟಿ ಅಂಗಡಿ ಮೇಳಕ್ಕೆ ಹೋದೆ. ಅಲ್ಲಿ 1 ವರ್ಷ ತಿರುಗಾಟ ಮಾಡಿದೆ. ಮತ್ತು ಹಾಗೆ ಹೀಗೆ ನಿರಂತರ ಆಗ್ತಿತ್ತು. ಅದರೊಂದು ಒಳ್ಳೆ ಮೇಳ, ಒಳ್ಳೆ ವೇದಿಕೆ ಸಿಗ್ಲಿ ಅಂತೇಳಿ ಒಂದು ನಿರೀಕ್ಷೆ ಇದ್ದಿತ್ತು. ಹಾಗೆ ಆಕಸ್ಮಿಕ ಸುಧೀರ್ ಉಪ್ಪೂರೆ ಅವರೇ ಹೇಳಿದ್ರು, ನೀನು ಹಾಲಡಿ ಮೇಳಕ್ಕೆ ಹೋಗು ಮೇಷ, ಅಲ್ಲಿ ಯಾಕೆ ಸುಧೀರ್ ಉಪ್ಪೂರ್ ಯಕ್ಷಗಾನದ ಪರಿಚಯ ಅನ್ನೋದಕ್ಕಿಂತ ನನಗೆ ಅವ್ರ ಆತ್ಮೀಯರು, ತುಂಬಾ ಆತ್ಮೀಯರು. ಈಗ ಒಂದು ಲೆಕ್ಕ ಹೇಳುವ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿ ಬೆಳೆಸೋದಕ್ಕೂ ಅವ್ರ ಮುಖ್ಯ. ಹೌದು, ಖಂಡಿತ. ಹೌದು. ಒಂದು ಸುಧೀರ್ ಉಪ್ಪೂರ್ ಅವರು ಈಗ ಪ್ರಸ್ತುತ ಸಾಲಿಗ್ರಾಮ ಮೇಳದಲ್ಲಿರುವ ಸೌರಭ್ ಕೊಕ್ಕರ್ಣಿ ಅಂತ ಅವರು ಒಳ್ಳೆ ಅವಕಾಶಗಳು ಮಾಡ್ಕೊಡ್ತಾರೆ. ಅಲ್ಲ, ಅವ್ರು ಏನಕ್ಕಿದ್ದು ಈಗ ನನಗಿಂತ ಅವರು ಸಣ್ಣ, ನಾನೇ ದೊಡ್ಡವ ಅವರು ಇವರಿಂದ. ಸೌರಭ್ ಕೊಕ್ಕರ್ಣಿ ಹಾಗೂ ಸುಧೀರ್ ಉಪ್ಪೂರ್ಗಿಂತ ಅವ್ರಕ್ಕಿಂತ ದೊಡ್ಡವನೇ ನಾನು. ಹಾಗಂತ ಸ್ನೇಹ ಇತ್ತಂತ, ವಿಶ್ವಾಸ ನಂಬಿಕೆ ಇತ್ತಂತ ಅವರಿಂದಲೇ ಒಂದು ಆ ಸ್ನೇಹ ಇತ್ತು. ಅವರು ಹಾಗೆ ಇಂತಲ್ಲಿ ಹೋಗುವ ಅವಕಾಶ ಇದೆ. ಈ ಹೋದ ವರ್ಷ ನಾನು ಹಾಲಡಿ ಮೇಳಕ್ಕೆ ಬಂದೆ. ಹಾಲಡಿ ಮೇಳದಲ್ಲಿ ಹಂಸಪಲ್ಲಕ್ಕಿ ನಡೀತಾ ಇತ್ತು. ಅದರಲ್ಲಿ ಒಂದು ಸಣ್ಣ ವೇಷಗಳು ಸಿಕ್ತಿತ್ತು ಹೀಗೆ ಆಚೆ. ಈ ವರ್ಷ ಪಂಜರ ಪಕ್ಷಿ ನಡೀತಾ ಇತ್ತು. ಇಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಹೀಗೆ ಆ ದೇವರನ್ನು ಹಾಲಾಡಿ ದುರ್ಗಾ ಪರಮೇಶ್ವರ ಹಾಗೂ ಮರಳು ಚಿಕ್ಕ ಅನುಗ್ರಹದಿಂದ ಹೀಗೆ ಅವಕಾಶಗಳು ಸಿಗ್ತಾ ಇದ್ರೆ ಒಂದು ಬೆಳೆಯುವುದಕ್ಕೊಂದು ಅವಕಾಶ ಆಗ್ತದೆ ಅಂತ. ಒಂದು ಯಕ್ಷಗಾನದಲ್ಲಿ ಒಂದು 25 ವರ್ಷಗಳ ಕಾಲ ಜರ್ನಿಲಿ ಇದ್ದಾರೆ. ಯಕ್ಷಗಾನದ ನಿರಂತರವಾಗಿ ಪ್ರಯಾಣದಲ್ಲಿ ಇದ್ದೀರಾ. ನಿಮ್ಗೆ ಸ್ಟಾರ್ಟಿಂಗ್ ಡೇಸ್ ಇಂದ ಈಗಿನವರೆಗೂ ನಿಮ್ಗೆ ಯಾರೆಲ್ಲ ಸಹಕಾರ ಮಾಡಿದಾರೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ಬೋದಾ? ಅಂತ ಹೇಳ್ಬೇಕಿರೋದಾಗಿ ಆಸೆ ಇದ್ದಿತ್ತು. ಅಂದ್ರೆ ಇಂಥ ಸಂದರ್ಭ ಅವಕಾಶಗಳು ನನಗೆ ಸಿಕ್ಕಿದ್ದಿಲ್ಲ ಎಲ್ಲೂ. ಈಗ ನಿಮ್ಗೂ ಮತ್ತು ಪ್ರಥಮವಾಗಿ ಧನ್ಯವಾದ ಹೇಳ್ಬೇಕು ನಾನು. ಯಾಕಂದ್ರೆ ಕೇಳಿದ್ರೆ ಈ ಯೂಟ್ಯೂಬ್ ಚಾನೆಲ್ಗಳು ತುಂಬಾ ಜನರ ಸಂದರ್ಶನಗಳನ್ನ ನಾನು ನೋಡಿದ್ದೆ, ಕೇಳಿದ್ದೆ. ಆದ್ರೆ ನನ್ನದು ಯಾರು ಮಾಡ್ಲಿಲ್ಲ, ಒಂದು ಸಣ್ಣ ಕೊರಗಿದ್ದೆ. ಆದ್ರೆ ನೀವು ಮಾಡಿದ್ದೀರಿ. ಹಾಗಾಗಿ ಪ್ರಥಮ ಅನುಭವ ನನಗೆ ಇದು ಯಾವತ್ತೂ ನಾನು ಮರೆತು ಹೋಗುದಿಲ್ಲ. ಹಾಗಾದ್ರೆ ಪ್ರಥಮ ನೆನಪು ಮಾಡ್ಕೊಳ್ಬೇಕಂತ ಹೇಳಿದ್ರೆ ಹೆರೆಂಜಾಲ್ ಗೋಪಾಲ್ ಗಾಣಿಗರು ಅವರು ನನ್ನ ಯಕ್ಷಗಾನದಲ್ಲಿ ಮುಂದುವರಿಲಿಕ್ಕೆ ತುಂಬಾ ದಾರಿ ತೋರಿಸಿದ್ದಾರೆ. ಸಾಲಿಗ್ರಾಮ ಮೇಳದಲ್ಲಿ ಬಂದ ಮೇಲೆ ನನಗೆ ಗೋಪಾಲ್ ಗಾಣಿಗರು ಒಂದು ದಾರಿ ತೋರಿಸಿದ್ರು. ಆಮೇಲೆ ಶಶಿಕಾಂತ್ ಶೆಟ್ಟರ್ ಅವರನ್ನು ಜೀವನದಲ್ಲಿ ಮರಲಿಕ್ಕೆ ಆಗುದಿಲ್ಲ, ಅವರು ದಾರಿ ತೋರಿಸಿದ್ದಾರೆ. ಮತ್ತೆ ಕರ್ಕಿ ಪರಮೇಶ್ವರ ಭಂಡಾರ ನೆನ್ಪು ಮಾಡ್ಬೇಕು. ಜೀವನದ ಶಿಸ್ತಲ್ಲಿ ಹೇಗಿರ್ಬೇಕು, ಅವರು ಕುಣಿತಗಳ ಬಗ್ಗೆ ಅವರು ಮೊದ್ಲೇ ಅದ್ರ ಬಗ್ಗೆ ತುಂಬಾ ಅವಾಗ ಅವರಿಂದ ಕಲೀಲಿಕ್ಕೆ ಅವಕಾಶಗಳಿದ್ದಿತ್ತು. ಅದು ಕೋಟ ಶಿವಾನಂದ ಅಣ್ಣ ಅವರು ಹಾಗೆ ಅವ್ರ ಬಗ್ಗೆ ಅವರು ನಾವು ಕುಣಿಬೇಕಲ್ಲ, ಅದು ಹಾಗೆ ಕುಣಿಬೇಕು, ಅದು ಹೀಗೆ ಕುಣಿಬೇಕು ಉಮೇಶ್ ಅಂತ ಹೊರಗೆ ಬಂದ್ಮೇಲೆ ಹೇಳುದು ಅದೆಲ್ಲ ಅದು ಹೌದು. ಮತ್ತೆ ಈ ಪೆರಡೂರು ಮೇಳಕ್ಕೆ ಬಂದ ಮೇಲೆ ಪೆರಡೂರು ಮೇಳ ಮೇಲೆ ನೀಲ್ಕೋಡ್ ಶಂಕರ ಹೆಗಡೆ ಅವರು ಇದ್ರು. ಅವರು ಅವಕಾಶಗಳು ಅವರು ಹೇಳಿದ್ದಾರೆ, ಹೀಗೆ ಒಂದು ಬೆಂಗಳೂರಲ್ಲಿ ಒಂದು ಪ್ರಭಾವತಿ ಮಾಡುವುದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ಅದು ಕೇಳಿದಾಗ ಹೀಗೆ ಅವರು ಮಲ್ಕ ನಿದ್ದೆ ಮಾಡ್ತಿದ್ರು. ಆ ನಿದ್ದೆ ಬಂದಾಗ ಕೇಳಿದಾಗ ಅವರು ಎದ್ದು ಹೇಳಿದ್ದಾರೆ, ಫಸ್ಟ್ ನಿದ್ದೆ ಇದ್ರಲ್ಲಿದ್ರು ನಿಮ್ಗೊಂದು ಹೇಳ್ಕೊಟ್ಟಿದ್ದಾರೆ. ಹೌದು, ಅದೊಂದು ಅವಕಾಶಗಳು. ಮತ್ತೆ ಹೀಗೆ ಈ ಸುಧೀರ್ ಉಪ್ಪೂರ್ ಅವರು ಹಾಗೆ ಹೀಗೆ ಇದಲ್ಲ ಹಾಗೆ ಇದಲ್ಲ ಹೀಗೆ ಮತ್ತೆ ಕಡ್ತೋಗ ಸುನಿಲ್ ಭಂಡಾರ್ ಅವ್ರ ಬಗ್ಗೆಯೂ ಹೇಳ್ಬೇಕು. ಅವ್ರು ಮೊದ್ಲೇ ಪೆರಡೂರು ಮೇಳಕ್ಕೆ ಹೋದ್ಮೇಲೆ ಒಂದು ಅವಕಾಶವೇ. ಹೌದು, ಮದ್ಲೆಗಳು ಕುಣಿಯುವುದಕ್ಕೆ ಇದಕ್ಕೆಲ್ಲ ಸುನಿಲ್ ಭಂಡಾರ್ ಅವ್ರ ಮದ್ಲೆಗಳು ತುಂಬಾ ಅನುಕೂಲ ಆಯ್ತು. ಈಗ ಯಾವ ಕಾಲದಲ್ಲಿ ಮರೆತು ಹೋಗುವುದಕ್ಕೆ ಸಾಧ್ಯ. ಮತ್ತೆ ನಾನು ಉಮೇಶ್ ಒಬ್ಬ ಕಲಾವಿದ ಅಂತೇಳಿ ಗುರುತಿಸುವುದಕ್ಕೆ ಕಾರಣ ಪೆರಡೂರು ಮೇಳದ ವೇದಿಕೆ. ಅದು ಯಾವ ಕಾಲಕ್ಕೂ ಮರೆತು ಹೋಗುದು ಸಾಧ್ಯ ಇಲ್ಲ. ಮತ್ತು ನಮ್ಮ ಯಜಮಾನರು ಈಗ ಪೆರಡೂರು ಮೇಳದ ನಮ್ಮ ಯಜಮಾನರು ಈಗ ಹಾಲಡಿ ಮೇಳದಲ್ಲಿ ಪೆರಡೂರು ಮೇಳದ ಯಜಮಾನ್ರೆ ನಮ್ಮ ಹೌದು. ಹಾಗಾಗಿ ಈ ಹಾಲಡಿ ಮೇಳದಲ್ಲೂ ಹಾಗೆ ಇಲ್ಲಿ ಅವಕಾಶಗಳು ಸಿಕ್ಕಿತು. ಮತ್ತೆ ಜೀವನದಲ್ಲಿ ಒಂದು ಈ ನಿರಂತರ ಎಲ್ಲ ಮೇಳಗಳೇ ಎರಡು ವರ್ಷಗಳ ತಿರುಗಾಟ ಆದ ಕಾರಣಕ್ಕಾಗಿ ನಿರಂತರ ಹಾಲಡಿ ಮೇಳದಲ್ಲಿ ತಿರುಗಾಟ ಮಾಡ್ಬೇಕನ್ನೋದು ಒಂದು ಆಸೆ ಉಂಟು. ಇನ್ನು ದೇವರು ಹೇಗೆ ಅನುಕೂಲ ಮಾಡಿಕೊಡ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಈ ದುರ್ಗಾ ಪರಮೇಶ್ವರಿ ಹಾಗೂ ಮರಳಿ ಚಿಕ್ಕು ದೇವರು ಈ ಸದಾಕಾಲ ಈ ಹಾಲಾಡಿ ಮೇಳದಲ್ಲಿ ಇರುವುದಕ್ಕೆ ಒಂದು ಅವಕಾಶ ಸಿಗ್ಲಿ ಅನ್ನೋದಾಗಿ ನಾನು ಕೇಳ್ಕೊಳ್ಳುವುದಂತ. ಪವನ್ ಕಿರಣ್ ಕೆರೆ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂತ ಕೇಳಿದ್ರೆ ಅವ್ರ ಪ್ರಸಂಗದಿಂದಲೇ ನನಗೊಂದು ಅವಕಾಶಗಳು ಸಿಕ್ತು. ಈ ಗಗನತಾರೆ ಪ್ರಸಂಗವು ಗೋಕುಲಾಷ್ಟಮಿಯು ಬೇಡ, ಈಗ ನಡೀತಾ ಇರುವ ಪಂಜರ ಪಕ್ಷಿಯಲ್ಲಿ ಮಾಲಿನಿ ಅಂತ ಒಂದು ವೇಷ, ಇದೆಲ್ಲ ಅವಕಾಶಗಳು ಸಿಕ್ಕಿದ್ದು ಅವ್ರ ಪ್ರಸಂಗದಿಂದಲೇ. ಹಾಗಾಗಿ ನನ್ನ ಜೀವನದಲ್ಲಿ ಪವನ್ ಸರ್ ಅವರನ್ನು ಯಾವ ಕಾಲಕ್ಕೂ ಮರೆಯುವುದಕ್ಕೆ ಸಾಧ್ಯತೆ ಇಲ್ಲ ಅಂತ ಅವರಿಗೆ ಚಿರಋಣಿ ನಾನಂತ ಹೇಳ್ಬೇಕಂತ ಹೇಳುದು.
ನೀವು ಯಕ್ಷಗಾನದಲ್ಲಿ ಒಂದು 25 ವರ್ಷಗಳ ಕಾಲ ಜರ್ನಿಲಿ ಇದ್ರೆ ನೀವು ದಕ್ಷಿಣ ಕನ್ನಡ ಇರ್ಬೋದು, ಉತ್ತರ ಕನ್ನಡ ಎಲ್ಲಾ ಕಡೆಗೂ ನೀವು ಯಕ್ಷಗಾನಕ್ಕೆ ಹೋಗಿ ಬರ್ತಾ ಇದ್ದೀರಾ. ಸರಿ. ಒಂದು ಯಕ್ಷಗಾನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋದಾದ್ರೆ ನೀವೇನಂತ ಹೇಳ್ತೀರಾ? ಈಗಿನ ಯುವಕರಿಗೆ ಇರ್ಬೋದು, ಯಕ್ಷಗಾನ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋದಾದ್ರೆ ಏನು ಹೇಳ್ತೀರಾ? ಪ್ರೇಕ್ಷಕರಿಗೆ ಸಂದೇಶ ಹೇಳುವುದಂತ ಹೇಳಿದರೆ, ಯಕ್ಷಗಾನದಿಂದ ಪ್ರೇಕ್ಷಕರಿಗೂ ತಿಳ್ಕೊಳ್ಳುವ ವಿಚಾರಗಳು ತುಂಬ ಉಂಟು. ಹೌದು. ಮತ್ತು ಕಲಾವಿದರಾದಂಥ ನಾವು ಪ್ರೇಕ್ಷಕರನ್ನು ಯಕ್ಷಗಾನದ ಸೆಳಿಬೇಕಂತಾದರೆ ನಾವು ಹೊಸತನವನ್ನು ಕೊಡಬೇಕು ಅಂತಾದರೆ ನಾವು ಅಧ್ಯಯನಗಳು ಮಾಡಬೇಕು, ಓದಬೇಕು, ಸರಿಯಾಗಿ ತಿಳ್ಕೊಂಡು ಬಂದ್ ಮಾಡ್ಬೇಕು. ಹೌದು. ಈ ಕಲಾವಿದರ ಅದು ಓದ್ತಾನೆ ಇರ್ಬೇಕಂತ. ಓದ್ತಾನೆ ಇದ್ರೆ ಹೊಸ ವಿಷಯಗಳ ಬಗ್ಗೆ ನಮಗೂ ತಿಳ್ಕೊಳ್ಳುವುದಾಗ್ತದೆ. ಮತ್ತೆ ನೀವು ಈಗ ಒಂದು ಯೂಟ್ಯೂಬಿನಲ್ಲಿ ನಾವು ನೋಡುವ ಯಕ್ಷಗಾನದ ವಿಷಯಗಳಿರ್ತದೆ ನೋಡಿ, ಅದೊಂದು ಯಕ್ಷಗಾನ ದಾರಿಯನ್ನು ತಿಳ್ಕೊಳ್ಬಹುದೇ ಬಿಟ್ರೆ, ಆದ್ರೆ ನಾವು ಆ ಪಾತ್ರವನ್ನು ಮಾಡುವುದಕ್ಕೆ ಅದನ್ನ ನೋಡ್ಕೊಂಡ್ರೆ ಸಾಕಾಗುದಿಲ್ಲ ಅಂತ. ಯಕ್ಷಗಾನವನ್ನು ನಾವು ಈಗ ನೇರವಾಗಿ ನೋಡಿ ತಿಳ್ಕೊಳ್ಳುವ ವಿಚಾರಗಳು ತುಂಬಾ ಇರ್ತಂತ. ಈ ಯೂಟ್ಯೂಬ್ನಿಂದ ಬರುವಂತ ವಿಡಿಯೋಗಳು ಅದನ್ನ ನೋಡಿಕೊಂಡು ಯಕ್ಷಗಾನ ಕಲಾವಿದರು ಬೆಳಿತಾರೆ ಅಂತ ಹೇಳುವುದಕ್ಕಾಗ್ತಿಲ್ಲ. ಯಕ್ಷಗಾನ ಆಟವನ್ನೇ ಡೈರೆಕ್ಟ್ ಆಗಿ ನೋಡಿದಾಗ ಮಾತ್ರ ನಾವು ಅದರ ತಿಳ್ಕೊಳ್ಳುವುದಕ್ಕೆ, ಕಲಿಯುವುದಕ್ಕೆ ಅವಕಾಶಗಳು ಸಿಗ್ತದೆ ಅಂತ ಹೇಳಿ. ಮತ್ತೆ ಯಕ್ಷಗಾನ ಬರೋದ್ರಿಂದ ಈಗಿನ ಯುವಕರಿಗೆ ಒಂದು ಒಳ್ಳೆ ಅವಕಾಶಗಳಿದೆ, ಸಂಬಳದಲ್ಲಿ ಇರ್ಬೋದು, ಒಂದು ಅವಕಾಶಗಳು ಹೇರಳವಾಗಿ ಬರ್ತಾ ಇದೆ ಈಗಿನ ಇದ್ರಲ್ಲಲ್ವಾ? ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ಈಗಿನ ಸ್ವಲ್ಪ ಈಗ ಸ್ವಲ್ಪ ಯಕ್ಷಗಾನ ಕಲಾವಿದರು ಬದುಕುವುದಕ್ಕೆ ಸಂಭಾವನೆ ಚೆನ್ನಾಗಿ ಸಿಗ್ತಾ ಇದೆ, ಅವಕಾಶಗಳು ಚೆನ್ನಾಗಿದೆ ಸಿಗ್ತಾ ಇದೆ. ಅವಕಾಶಗಳು ನಾವು ಬಳಸ್ಕೊಳ್ಳದಿದ್ರೆ ಖಂಡಿತ ಯಕ್ಷಗಾನದಲ್ಲಿ ಯಾವ ಕಲಾವಿದ ಸೋಲುವುದಕ್ಕೆ ಸಾಧ್ಯತೆ ಇಲ್ಲ. ಯಕ್ಷಗಾನವನ್ನು ನಾವು ಸರಿಯಾಗಿ ಬಳಸ್ಕೊಂಡು ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ರೆ ಯಕ್ಷಗಾನದಲ್ಲಿ ಯಾವ ಕಲಾವಿದ ಸೋಲುವುದಿಲ್ಲ. ನಾವು ಈ ಯಕ್ಷಗಾನಕ್ಕೆ ಬಂದುಕೊಂಡು ಇದ್ರ ಕುರಿತಾಗಿ ಆಸಕ್ತಿ ಇಲ್ಲದೆ ಬೇರೆ ವಿಷಯದಲ್ಲಿ ಆಸಕ್ತಿ ತೋರಿಸದಿದ್ರೆ ಅವ ಯಕ್ಷಗಾನ ಕಲಾವಿದನಾಗಿ ಬೆಳೆಯುವುದಕ್ಕೆ ಸಾಧ್ಯತೆ ಇಲ್ಲ ಅಂತ. ಅದು ಒಂದು. ಮತ್ತೆ ಹೊಸ ಪ್ರಸಂಗಗಳಿಂದ ಕಲಾವಿದರು ಬೆಳೆಯುವುದಕ್ಕೂ ಸಾಧ್ಯತೆ ಆಗ್ತದೆ. ಹೊಸ ಪ್ರಸಂಗದಿಂದ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡುವುದಕ್ಕೂ ಆಗ್ತದೆ. ಪೌರಾಣಿಕ ಪ್ರಸಂಗಗಳು ಸರಿಯೇ, ಆದ್ರೆ ಹೊಸ ಪ್ರಸಂಗದಿಂದ ಒಬ್ಬ ಕಲಾವಿದ ಒಂದು ಹೊಸ ಪಾತ್ರವನ್ನು ಅವನೇ ಚಿತ್ರಣ ಮಾಡುವುದು, ಅವನೇ ಚಿತ್ರಣ ಮಾಡುವುದರಿಂದ ಜನಕ್ಕೆ ಹೊಸ ಪ್ರಸಂಗದಿಂದ ಜನ ಪ್ರೇಕ್ಷಕರ ಆಕರ್ಷಣರಾಗ್ತಾರ ಅಂತೇಳಿ. ನೀವೀಗ ಇಷ್ಟೊಂದು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಇದ್ದಿದ್ರ ಅನ್ನೋದನ್ನ ಒಂದು ನಿಮ್ಮ ಪರಿಚಯ ತಿಳಿಸ್ಕೊಟ್ಟಿದ್ರೆ, ಜೊತೆಗೆ ಈಗ ಒಂದು ನಿಮ್ದು ಬಿಜಿ ಶೆಡ್ಯೂಲ್ ಅಂತ ಹೇಳ್ಬೋದು. ಈಗ ನಿನ್ನೆ ಒಂದು ಯಕ್ಷಗಾನ ಮುಗಿಸ್ಕೊಂಡ್ ಬಂದಿರ, ಮತ್ತೆ ಈಗ ಸಂಜೆ ಮತ್ತೊಂದು ಯಕ್ಷಗಾನ ಇದೆ. ನಿಮಗೊಂದು ನಿದ್ರೆ ಹಬ್ಬ, ರಾತ್ರಿ ಪೂರ್ತಿ ಯಕ್ಷಗಾನ ಮಾಡೋದ್ರಿಂದ ನಿದ್ರೆ ಹಬ್ಬಗಳು ಬಹಳ ಕಡಿಮೆ ಅನ್ಬೋದು. ಅಂತಂದ್ರೆ ಸಹಿತ ನಾವೊಂದು ನಿಮ್ಮ ಸಂದರ್ಶನ ಮಾಡ್ತೀವಿ, ಒಂದು ಅವಕಾಶ ಮಾಡ್ಕೊಡಿ ಅಂದಾಗ ನೀವು ಒಂದು ನಮಗೆ ಸಂದರ್ಶನ ನೀಡಿದಕ್ಕೆ ನಿಮ್ಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಮಲೆನಾಡ ಮೀಡಿಯೋ ಯೂಟ್ಯೂಬ್ ಚಾನಲ್ ನಲ್ಲಿ ನನ್ನನ್ನು ಸಂದರ್ಶನ ಮಾಡುವುದಕ್ಕೆ ನಿಮಗೂ ಹಾಗೂ ನಿಮ್ಮ ಚಾನಲ್ಗೂ ತುಂಬ ಧನ್ಯವಾದ. ನನ್ನ ಹಾಗೆ ಇರುವಂತಹ ಅದೆಷ್ಟೋ ಕಲಾವಿದರಿದ್ದಾರೆ, ಹಾಗೆ ಅವರನ್ನು ಗುರುತಿಸಿ ಹಾಗೆ ನೀವು ಅವರಿಗೊಂದು ಈ ಸಂದರ್ಶನ ಕೊಟ್ಟದಿದ್ರು ಅವರ ಬದುಕು, ಯಕ್ಷಗಾನದ ಬದುಕು ಸಾರ್ಥಕತೆ ಆಗ್ತದೆ ಅಂತೇಳಿ ಹೇಳುವುದು ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುವುದು ನಾನು.